ಪತ್ರಿಜಿಯ 5 ಬೆರಳುಗಳ ಪರಿಕಲ್ಪನೆಗಳು. 5 ಬೆರಳುಗಳು, ಒಂದೊಂದು ಬೆರಳು ಒಂದೊಂದು ಗುಣವನ್ನು ವ್ಯಕ್ತಪಡಿಸ್ತದೆ. ನೋಡಿ, ಈ ಕಿರುಬೆರಳು ತಮೋಗುಣ. ನಮ್ಮಲ್ಲಿ ಮಾನವರಲ್ಲಿರ್ತಕ್ಕಂಥ ಗುಣಗಳು, ಯಾವುದು ಗುಣಗಳು ಒಂದೊಂದು ಬೆರಳುಗಳಿಗೆ ಪ್ರತೀಕ ಇದೆ. ಈ ಕಿರುಬೆರಳು ತಮೋಗುಣ, ಉಂಗುರದ ಬೆರಳು ರಜೋಗುಣ, ಮಧ್ಯದ ಬೆರಳು ಸಾತ್ವಿಕ ಗುಣ, ತೋರ್ಬೆರಳು ಶುದ್ಧ ಸಾತ್ವಿಕ ಮತ್ತು ನಿರ್ಗುಣ. ಇಲ್ಲಿ ನೋಡಿ, ತಮೋಗುಣ, ರಜೋಗುಣ, ಸಾತ್ವಿಕ ಗುಣ, ಶುದ್ಧ ಸಾತ್ವಿಕ, ನಿರ್ಗುಣ. ಇಲ್ಲಿ ಮಾನವ ಫಸ್ಟ್ ಜನ್ಮ ತಗೊಂಡಾಗ ಒಂದೊಂದು ಗುಣದಲ್ಲಿನೂ ಬರ್ತಾ ಹೋಗ್ತಾನೆ. ಎಷ್ಟೋ ಜನ್ಮಗಳನ್ನ, ಕೆಲವು ಜನ್ಮಗಳನ್ನ ತಮೋಗುಣದಲ್ಲಿ ಕಳೀತಾನೆ, ಕೆಲವು ಅಂದರೆ ಜ್ಞಾನದ ಒಂದು ಪರಿಣಾಮ ಕ್ರಮದಲ್ಲಿ, ಆತ್ಮ ಪರಿಣಾಮ ಕ್ರಮದಲ್ಲಿ ಕೆಲವು ಜನ್ಮಗಳು ತಮೋಗುಣದಲ್ಲಿ, ಕೆಲವು ಜನ್ಮಗಳು ರಜೋಗುಣದಲ್ಲಿ, ಕೆಲವು ಗುಣಗಳನ್ನ ಸಾತ್ವಿಕ ಗುಣದಲ್ಲಿ, ಮತ್ತು ಶುದ್ಧ ಸಾತ್ವಿಕ ಗುಣದಲ್ಲಿ, ನಿರ್ಗುಣದಲ್ಲಿ. ಯಾವಾಗ ಮಾನವ ಒಂದು ಶುದ್ಧ ಸಾತ್ವಿಕ ಅಂತ ಬಂದ ತಕ್ಷಣ ಅವನಿಗೆ ತುಡಿತ ಆಗುತ್ತೆ, ನಾನು ಆಧ್ಯಾತ್ಮಿಕ ಮಾರ್ಗಕ್ಕೆ ಬರಬೇಕು, ಮತ್ತು ಒಂದು ಆಧ್ಯಾತ್ಮಿಕದ ವಿಷಯಗಳನ್ನು ತಿಳ್ಕೋಬೇಕು, ಸರಿಯಾದ ಆಹಾರ ತಿನ್ನಬೇಕು ಅಂತಕ್ಕಂಥದ್ದು ಆ ಒಂದು ಯಾವಾಗ ಅಲ್ಲಿ ರಜಗುಣ ಸಾತ್ವಿಕದಲ್ಲಿ ಬರುತ್ತೆ. ಯಾವಾಗ ಸಾತ್ವಿಕದಲ್ಲಿ ಇರ್ತಾ ಹೋದಾಗ, ಸಾಧನೆ ಮಾಡ್ತಾ ಹೋದಾಗ ಶುದ್ಧ ಸಾತ್ವಿಕ ಬರುತ್ತೆ. ಶುದ್ಧ ಸಾತ್ವಿಕ ಅಂತಂದರೆ ಅದರಲ್ಲಿ ಅವನು ಹೇಳೋದೊಂದೆಲ್ಲ ಅಳವಡಿಸ್ಕೊತಾನೆ. ಏನು ತಿನ್ನಬೇಕು, ಅವಾಗ ಮಾಂಸಾಹಾರದಿಂದ ಶಾಖಾಹಾರದಿಂದ ಫಲಾಹಾರದಿಂದ ಲಾಸ್ಟ್ಗೆ ಶ್ವಾಸಾಹಾರವರೆಗೂ ಬರ್ತದೆ. ಆ ಶುದ್ಧ ಸಾತ್ವಿಕ ಯಾವಾಗ ಸಾಧನೆ ಮಾಡ್ತಾ ಶುದ್ಧ ಸಾತ್ವಿಕಕ್ಕೆ ತಲುಪ್ತಾನೋ ಆವಾಗ ಅವನು ನಿರ್ಗುಣ ಸ್ಥಿತಿ ಹೊಂದ್ತಾನೆ. ನಿರ್ಗುಣ ಸ್ಥಿತಿ ಅಂದರೆ ಯಾವುದೇ ಗುಣಗಳು ಇಲ್ಲದೆ ಇರತಕ್ಕಂಥ ಸ್ಥಿತಿ ನಿರ್ಗುಣ ಸ್ಥಿತಿ. ಇದನ್ನು 5 ಬೆರಳುಗಳನ್ನ ತಮೋಗುಣ, ರಜೋಗುಣ, ಸಾತ್ವಿಕ, ಶುದ್ಧ ಸಾತ್ವಿಕ, ನಿರ್ಗುಣ ಸ್ಥಿತಿಗೆ ನಾವು ರಾಮಾಯಣದ ಕೆಲವು ಕ್ಯಾರೆಕ್ಟರನ್ನು ನಾವು ಜೋಡಣೆ ಮಾಡ್ಬೋದು. ತಮೋಗುಣ ಅಂದರೆ ಕುಂಭಕರ್ಣ ಯಾವಾಗಲೂ 6 ತಿಂಗಳು ತಿನ್ನೋದು, 6 ತಿಂಗಳು ಮಲಗೋದು, ಅಂದರೆ ಲೇಜಿನೆಸ್, ಸೋಮಾರಿತನ. ಸೊ ಆ ಒಂದು ತಮೋಗುಣ ಅಂದರೆ ಹಂಗಿರುತ್ತೆ. ಅಂದರೆ ಅವ್ನಿಗೇನು ಕೆಲಸ ಮಾಡಲ್ಲ, ಅವ್ರಿಗೇನು ಬೇಕಾಗಿಲ್ಲ, ಅವ್ರಿಗೆ ಮಲಗುವುದು, ತಿನ್ನುವುದು, ಇದು ಆ ಕುಂಭಕರ್ಣ. ಆಮೇಲೆ ಇದು ರಜೋಗುಣ, ಒಂದು ರಾವಣನಿಗೆ ಪ್ರತೀಕ. ಯಾಕೆಂದರೆ ರಾವಣ ನಿಮಗೆ ಗೊತ್ತು, ಎಷ್ಟು ದುರಹಂಕಾರದಿಂದ, ದುರಾಕ್ರಮಣದಿಂದ, ಅವನು ಎಷ್ಟು ಕೋಪಿಷ್ಟ. ಅದೆಲ್ಲ ಕೂಡ ಆ ರಜೋಗುಣ ಯಾರಿಗಿರ್ತದೋ, ಅಂದರೆ ದರ್ಪ, ನಾನು ರಾಜ್ಯಭಾರ, ನನ್ನ ರಾಜ ಅಂಥೇಳಿ ದರ್ಪ, ಇದೆಲ್ಲ ಗುಣಗಳು ರಜೋಗುಣದಲ್ಲಿ ಬರ್ತವೆ. ಆಮೇಲೆ ಇದು ಸಾತ್ವಿಕ ಅಂತಂದರೆ ವಿಭೀಷಣ, ರಾವಣನ ಅಣ್ಣ, ಕುಂಭಕರ್ಣ ರಾವಣನ ಅಣ್ಣ ವಿಭೀಷಣ. ಅವನು ಸಾತ್ವಿಕವಾಗಿರ್ತಾನೆ. ಈ ಕಡೆ ರಾಕ್ಷಸರ ಥರನೂ ವರ್ಸಲ್ಲ, ಈ ಕಡೆ ಸಾಧನೆನೂ ಮಾಡಿರಲ್ಲ, ಮಧ್ಯ ಮಾರ್ಗದಲ್ಲಿರ್ತಾನೆ. ಆ ವಿಭೀಷಣ ಆ ಸಾತ್ವಿಕ ಗುಣದಲ್ಲಿ ಇದ್ದಿದ್ದಕ್ಕೆ ಆಮೇಲೆ ಎಷ್ಟೋ ಒಂದು ಅಡ್ವೈಸರ್ ಆಗಿ ಒಂದು ಸಲಹೆಗಳು ಹೇಳ್ತಾ ಇದ್ದ ಕುಂಭಕರ್ಣನಿಗೆ. ಅಂದರೆ ಅವನಿಗೆ ಎಲ್ಲ ಗೊತ್ತಿತ್ತು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದು ಕೂಡ ಇವನು ಹೇಳಿದ್ರು ಕೂಡ ರಾವಣ ಕೇಳೋ ಸ್ಥಿತಿಯಲ್ಲಿ ಇದ್ದಿಲ್ಲ. ಹಂಗಾಗಿ ಆ ಸಾತ್ವಿಕ ಗುಣದಲ್ಲಿ ಇರ್ತಕ್ಕಂಥ ಒಂದು ಇದು ವಿಭೀಷಣನಿಗೆ. ಮತ್ತು ಇದು ಶುದ್ಧ ಸಾತ್ವಿಕ ಅಂತಂದರೆ ಇಲ್ಲಿ ಆಂಜನೇಯ ಸ್ವಾಮಿ ಅಂತ ಹೇಳ್ಬೋದು. ಯಾವಾಗ ನಾವು ಧ್ಯಾನ ಮಾಡ್ತಾ ಓದ್ತೀವೋ, ಆತ್ಮದ ಸ್ಥಿತಿಯಲ್ಲಿ ಇರ್ತೀವೋ, ಆ ಆತ್ಮದ ಸ್ಥಿತಿಯಲ್ಲಿದ್ದಾಗ ಧ್ಯಾನ ಸಾಧನೆಯಿಂದ ಆವಾಗ ಆಂಜನೇಯ ಸ್ವಾಮಿ ಆಗ್ತೀವಿ. ಆಂಜನೇಯ ಸ್ವಾಮಿ ಅಂದರೆ ಅಂಜನಿ ಅಂತಾರೆ, ಅಂದರೆ ವಿಜನ್ಸ್ ಕಾಣುತ್ತೆ, ಥರ್ಡ್ ಆ್ಯಕ್ಟಿವೇಶನ್ ಆಗುತ್ತೆ. ಆ ಒಂದು ಥರ್ಡ್ ಆ್ಯಕ್ಟಿವೇಶನ್ ಆ ಒಂದು ಆಂಜನೇಯ ಸ್ಥಿತಿಯಲ್ಲಿ, ಅಂದರೆ ವಾನರ ಹೋಗಿ ಆಂಜನೇಯ ಆಗ್ತಾನೆ, ಆಂಜನೇಯ ಹೋಗಿ ವಾಯುಪುತ್ರ ಆಗ್ತಾನೆ, ವಾಯುಪುತ್ರನಿಂದ ಆಂಜನೇಯ ಸ್ಥಿತಿಗೆ ಬರ್ತಾನೆ. ಆವಾಗ ಇಲ್ಲಿ ಆ ಒಂದು ಶುದ್ಧ ಸಾತ್ವಿಕತೆ ಅಂತಕ್ಕಂಥದ್ದು ಆಗ್ತದೆ. ಯಾವಾಗ ಆ ಶುದ್ಧ ಸಾತ್ವಿಕದಿಂದ ಇನ್ನೂ ಸಾಧನೆ ಮಾಡ್ತಾ ಈ ಒಂದು ನಿರ್ಗುಣ ಸ್ಥಿತಿ, ಅಂದರೆ ರಾಮ ಸ್ಥಿತಿ, ರಾಮನಿಗೆ ಯಾವುದೇ ಗುಣಗಳಿಲ್ಲ, ಅವನು ಅತೀತ ಸ್ಥಿತಿ, ಆ ನಿರ್ಗುಣ ಸ್ಥಿತಿ, ಯಾವುದೇ ಗುಣಗಳಿಲ್ಲದೆ ಇರ್ತಕ್ಕಂಥ ಸ್ಥಿತಿ ನಿರ್ಗುಣ ಸ್ಥಿತಿ. ಇದು ಶ್ರೀರಾಮನಿಗೆ ಆ ಗುಣ ಸ್ಥಿತಿ ಇರ್ತದೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.